ಸೊಸೈಟಿ ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಲೋಕಾಟ ಮಾಡಿದ ರೈತರ ಹೆಸರಲ್ಲಿ ಸಿಎಸ್ಸಿ ಸೊಸೈಟಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ರೈತರನ್ನು ವಂಚನೆ ಮಾಡಿದಂತ ಅಧಿಕಾರಿಗಳಿಗೆ, ರೈತರನ್ನು ವಂಚನೆ ಮಾಡಿದಂತ ಅಧಿಕಾರಿಗಳಿಗೆ 15ರಿಂದ ಮಾನ್ಯ ಸರ್ಕಾರಗಳು ಮಹಿಳೆಯರಿಗೆ ಒಂದು ಉಚಿತ ಬಡ್ಡಿ ಇಲ್ಲದರೇನೋ ರಹಿತ ಸಾಲವನ್ನು ನೀಡಲು ಸರ್ಕಾರ ನಿರ್ಧಾರ ಮಾಡಿತು. ಅದರಿಂದ ಡಿಸಿಸಿ ಬ್ಯಾಂಕಿನ ಮುಖಾಂತರ ಸಾಲಗಳನ್ನು ವಿಎಸ್ಎಸ್ ಸೊಸೈಟಿ ಮುಖಾಂತರಗಳನ್ನು ಸಾಲಗಳನ್ನು ನೀಡಲು ನಿರ್ಧಾರ ಮಾಡಿ ಅನೇಕ ಗ್ರಾಮೀಣ ಭಾಗದಲ್ಲಿ ಹೆಣ್ಣುಮಕ್ಕಳ ಹೆಸರುಗಳನ್ನು ಅಕೌಂಟ್ಗಳು ಮಾಡಿಕೊಂಡು ಅನೇಕ 5 ಲಕ್ಷ ಸಾಲ ಕೊಟ್ಟರೆ 1 ಲಕ್ಷ ರೂಪಾಯಿ ಬಾಂಡ್ ಮಾಡ್ತಾರೆ. 1 ಲಕ್ಷ ರೂಪಾಯಿ ಬಾಂಡು ಕೊಡುವುದಿಲ್ಲ. 25-35 ಸಾವಿರ ರೂಪಾಯಿ ಖರ್ಚು ಅಂತಾರೆ. ಆ ಖರ್ಚಿಗೆ ರಫ್ಸೀಟು ಕೊಡಲ್ಲ. ಅವ್ರ ಖರ್ಚಿಗೆ ಯಾರಿಗೆ ಅಂತಂದ್ರೆ ಗೋವಿಂದಗೌಡ ಕೊಡಬೇಕು, ಮೇಲಿನ ಅಧಿಕಾರಿಗಳು ಕೊಡಬೇಕು, ಇಲ್ಲಿಂದ ಅಧಿಕಾರಿಗಳು ಕೊಡಬೇಕು ಅಂತ ನಮ್ಮ ರೈತರ ಹೆಣ್ಣುಮಕ್ಕಳ ಹತ್ರ ಸುಮಾರು 500 ಸಂಘಗಳು ಯಗಕೋಟೆ, ಬೊಮ್ಮೆಪಳ್ಳಿ, ಯನೂರಪಳ್ಳಿ, ಅಂಗಾಲಮಡುಗು ಸೇರ್ಕೊಂಡು ಸುಮಾರು ಒಂದು 500 ಸಂಘಗಳಿಗೆ ಹೆಚ್ಚಾಗಿ ಮಾಡಿರ್ತಾರೆ. ಮಾಡಿ ಅವ್ರದ್ದನ್ನು ಬಾಂಡ್ಗಳು ಕೊಡಿದಿಲ್ಲ. ಇನ್ನ ಕೇಂದ್ರ ನೀವೇ ಕೊಡಬೇಕು ಅಂತೇಳಿ ದೊಡ್ಡ ಅಧಿಕಾರಿಗಳು ದೊಡ್ಡ ಇವ್ರು ನಮ್ಮ ಜೊತೆಗಿದ್ದಾರೆ, ನೀವು ಏನು ಮಾಡ್ತೀರಂತ ದರ್ಬಾಳಿಕೆ ಮಾಡಿ ನಮ್ಮ ರೈತ ಹೆಣ್ಮಕ್ಕಳನ್ನು ಸಂಪೂರ್ಣವಾಗಿ ನಾಶ ಮಾಡಿದಂತ ವಿಎಸ್ಎಲ್ ಸೊಸೈಟಿ ಬೈಯಾರೆಡ್ಡಿ ಅವರು. ಮತ್ತೆ ರೈತರಿಗೆ ಸಾಲ ಮನ್ನಾ ಆಯ್ತು 2017ರಲ್ಲಿ 50 ಸಾವಿರ ರೂಪಾಯಿ ಆಯ್ತು. ಒಬ್ಬ ರೈತನಿಗೂ ಸಾಲ ಮನ್ನಾ ರೆಸಿಪ್ಟ್ ಕೊಡಲ್ಲ. ಈ ರೆಸಿಪ್ಟ್ ಇದನ್ನು ಕೊಡಿಲ್ಲ. ಏನು ಸಾಲ ಮನ್ನಾ ಆಗಿದ್ದು ದುಡ್ಡೆಲ್ಲ ತಕೊಂಡ್ಬಂದು ಡಿಸಿಸಿ ಬ್ಯಾಂಕ್ ಅಕೌಂಟ್ಗೆ ಹಾಕೊಂಡು ಹಂಗೆ ಜಮಾ ಮಾಡಿದ್ರು. ಮತ್ತೆ 2018ರಲ್ಲಿ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಯ್ತು, ನೇರವಾಗಿ ಅವರ ಅಕೌಂಟ್ಗೆ ಹಾಕೊಂಡ್ರು. ಈ ತರ ಮತ್ತೆ ಇದನ್ನು ಸರ್ಕಾರಿ ಸಾರಿಗೆ ಅಂತ ಹೇಳಿಬಿಟ್ಟು ಕುರುಬೂರಲ್ಲಿರುವಂತ ಬಸ್ಗಳು ತಂದು ನಾವು ಈ ಸೊಸೈಟಿಗೆ ನಡೆಸ್ತೀವಿ ಅಂತ ಹೇಳಿ ಸುಮಾರು 20 ಲಕ್ಷ ರೂಪಾಯಿ ಡ್ರಾ ಮಾಡಿರ್ತಾರೆ. ಇವ್ರಿಗನ್ನ ದೌರಾಡಿ ಎಲ್ಲ ಇದೆಯಾ ಸ್ವಾಮಿ? ಇಲ್ಲಿ ಇಲ್ಲ. ಮತ್ತೆ ರೈತರಿಗೆ ಮಣ್ಣು ಪರೀಕ್ಷೆ ಅಂತ ಹೇಳ್ತಾರೆ, ಸುಮಾರು 5 ಲಕ್ಷದಿಂದ 10 ಲಕ್ಷ ಡ್ರಾ ಮಾಡ್ತಾರೆ. ಏನು ಮಣ್ಣು ಪರೀಕ್ಷೆ ಉಚಿತ ಅಂತ ಹೇಳ್ತಾರೆ ರೈತರಿಗೆ, ಇದೇ ಡ್ರಾ ಮಾಡ್ತಾರೆ. ಇದೇ ತರ ಗೊಬ್ಬರ ಅಂಗಡಿ ನಡೆಸ್ತಾ ಇದೀವಿ. ಗೊಬ್ಬರ ಅಂಗಡಿಗಳಿಗೆ ಸುಮಾರು 50 ಲಕ್ಷದಿಂದ 60 ಲಕ್ಷ ರೂಪಾಯಿ ಸ್ಟಾಕ್ ಇದೆ ಅಂತ ತೋರಿಸ್ತಾರೆ. ಏನು ಅವ್ರು ಕೊಟ್ಟಿದ್ದಂತ ಆಡಿಟ್ ರಿಪೋರ್ಟ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಆಡಿಟ್ ರಿಪೋರ್ಟ್ ಅಲ್ಲಿ ಏನು ಅವ್ರು ಕೊಟ್ಟಿದ್ದಂತ ರಿಪೋರ್ಟ್ ಅಲ್ಲಿ ಸುಮಾರು 4 ಸೊಸೈಟಿಗಳಿಗೆ ಸುಮಾರು 2 ಕೋಟಿ ಆಯ್ತು. ಒಂದೊಂದು ಡಿಪಾಸಿಟ್ 500 ಸಂಘಗಳಿಗೆ 5 ಕೋಟಿ ಆಯ್ತು. ಮತ್ತೆ ಸಾಲ ಮನ್ನಾ ಸುಮಾರು 4 ಕೋಟಿ ಆಯ್ತು. ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಈ ತರ ರೈತರನ್ನು ಮತ್ತೆ ಮಹಿಳೆಯರನ್ನು ಮತ್ತೆ ಇನ್ನೊಂದು ತರ ಮಾಡ್ತಾರೆ. ಬಿಲ್ಡಿಂಗ್ ಸೊಸೈಟಿ ಬಿಲ್ಡಿಂಗ್ ಅಲ್ಲೇ ಬಿಲ್ಡಿಂಗ್ ಅಲ್ಲಿ 1 ಕೋಟಿ ಡ್ರಾ ಮಾಡ್ತಾರೆ. 1 ಕೋಟಿ ರೂಪಾಯಿಯನ್ನ ಒಂದೊಂದು ಬಿಲ್ಡಿಂಗ್ ಅಂತ ಡ್ರಾ ಮಾಡ್ತಾರೆ. ಅಲ್ಲೇ ಬಿಲ್ಡಿಂಗ್ ರಿಪೇರಿ ಮಾಡಿಸಿ ಕೋಟಿ ಡ್ರಾ ಮಾಡ್ತಾರೆ. ಇದನ್ನು ನಾವು ಇದಕ್ಕೆ ಮುಂಚೆ 5-6 ವರ್ಷಗಳಿಂದ ಲೋಕಾಯುಕ್ತಕ್ಕೆ ಹಾಕಿದೀವಿ. ಅದು ನಮ್ಮ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಆಗಿದ್ರು. ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಮರುಪರಿಶೀಲನೆಗೆ ಅರ್ಜಿ ಹಾಕೋಬಹುದು ಅಂತ ಅವರೇ ನಮ್ಮ ಲೋಕಾಯುಕ್ತ ಅವರು ಅರ್ಜಿ ಕೊಟ್ಟರು. ಅಕ್ಟೋಬರ್ 3ನೇ ತಾರೀಕು ನೀವು ಅರ್ಜಿ ಹಾಕಂತ ಅದನ್ನು ಸಮೇತ ಹಾಕಿದೀವಿ. ಅಕ್ಟೋಬರ್ 3ನೇ ತಾರೀಕು ಲೋಕಾಯುಕ್ತಕ್ಕೆ ಬೆಂಗಳೂರಲ್ಲಿ ಸಲ್ಲಿಸಿದ್ವಿ. ಮತ್ತೆ 29ನೇ ತಾರೀಕು ಜನವರಿನಲ್ಲಿ ದಾಖಲಾತಿ ತಂದುಕೊಡಿ ಅಂತ ಲೋಕಾಯುಕ್ತ ಅವರು ಹೇಳಿದ್ರು. ಅದನ್ನು ತಂದು ಕೊಟ್ಬಿಟ್ಟಿದೀವಿ. ಲೋಕಾಯುಕ್ತ ಒಂದು ಕಡೆ ನಡ್ತಾ ಇದೆ. ಇದನ್ನು ದರೋಡವನ್ನು ಸಿಬಿಐಗೆ ಒಪ್ಪಿಸಬೇಕು. ಮಾನ್ಯ ಜಿಲ್ಲಾ ನಿರ್ದೇಶಕರು, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರು ಇದನ್ನು ಸಿಬಿಐಗೆ ಒಪ್ಪಿಸಬೇಕು. ಈ ಕೋಟ್ಯಾಂತರ ರೂಪಾಯಿ ರೈತರಿಗನ್ನು ನೀಡಬೇಕು. ವಾಪಸ್ ಕೊಟ್ಟು ಈ ರೈತರನ್ನ ಬದುಕಬೇಕು. ಪ್ರಾಣಾತ್ಯಗಳಾಗಲಿ. ಮತ್ತೆ ಇವರು ಡಿಸಿಸಿ ಬ್ಯಾಂಕ್ನ ಕಾರ್ಯದರ್ಶಿಯವರು ಯಾರಾದ್ರೂ ಮಾತಾಡಕ್ಕೆ ಹೋದ್ರೆ ನಮಗೆ ಗೋವಿಂದಗೌಡ ಇದ್ದಾರೆ ಅಂತಾರೆ, ನಮಗೆ ಬೇರೆ ಅಧಿಕಾರಿಗಳಿದ್ದಾರೆ, ನೀವೇನ್ ಮಾಡ್ತೀರಿ, ನಿಮ್ಮ ಕೈಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಬಂದ್ರು ಅವ್ರ ಮೇಲೆ ಅಲ್ಲೇ ನಡೆಸ್ತಾರೆ. ಆಂಧ್ರದ ರೌಡಿಗಳು ಕರ್ಕೊಂಡ್ಬರ್ತಾರೆ, ಅಲ್ಲೇ ನಡೆಸ್ತಾರೆ. ಈ ತರ ಆಗ್ಬಿಟ್ಟು ಈ ದರೋಡವನ್ನು ಖಂಡಿಸಿ ಮಾನ್ಯ ಎಲ್ಲಾ ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಒಂದಾಗಿ ಈ ತನಿಖೆ ಮಾಡಿ ರೈತರ ಪರವಾಗಿ ಇದೀರಿ ಅಂತ ಹೇಳ್ತೀರಿ. ಮತ್ತೆ ಹೆಣ್ಣುಮಕ್ಕಳ ಪರವಾಗಿದ್ದೀರಿ ಅಂತೀರಿ. ಇದನ್ನು ಸಿಬಿಐಗೆ ಒಪ್ಪಿಸಿ ಇದನ್ನು ಕಥಾಖಂಡಿತವಾಗಿ ತನಿಖೆ ಮಾಡಿ ನಮ್ಮ ರೈತರಿಗೆ ಏನು ದೊರಾಣ ಮಾಡಿದ್ದಾರೋ ಆ ದುಡ್ಡನ್ನು ವಾಪಸ್ ಕೊಡಿಸ್ಬೇಕು. ಮತ್ತೆ ಸಾಲ ಮನ್ನಾ ಪಟ್ಟಿ ಆಗಿದ್ದು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಯಾವ ರೈತರಿಗೂ ಬಿಡುಗಡೆ ಮಾಡಿಲ್ಲ. ಯಾವ ರೈತನಿಗೆ ಅಕೌಂಟ್ಗೆ ಹಾಕಿದ್ದು ಅವರೇ ಸೈನ್ ಹಾಕೊಂಡು ದೊಡ್ಡ ಮಾಡೋದು. ಇಲ್ಲಿರುವಂತ ಕ್ಯಾಶಿಯರ್ಗಳು 1 ರೂಪಾಯಿ ಏನಾದ್ರೂ ನಮ್ಮ ರೈತರು ಡ್ರಾ ಮಾಡಿಲ್ಲ. ಸಿಸಿ ಕ್ಯಾಮ್ರಾ ಓಪನ್ ಮಾಡಿ ಹಾಕೊಂಡು ಅವರೇ ಬ್ಯಾಂಕ್ ಮ್ಯಾನೇಜರ್ಗಳು, ಇಲ್ಲಿರುವಂತ ಕ್ಯಾಶಿಯರ್ಗಳು ಮೋಟರ್ಗಳು ಹಾಕೊಂಡು ತುಂಬಿಸ್ಕೊಂಡು ಹೋಗೋದು. ಅವ್ರಿಗೆ ಏನೇನು ಬೇಕೋ ಎಲ್ಲೆಲ್ಲಿ ಬೇಕೋ ಮಾಡ್ಕೊಂಡು
ಈ ತರ ನಮ್ಮ ರೈತ ಹೆಣ್ಣು ಮಕ್ಕಳನ್ನ ರೈತರನ್ನ ಸತಾಯಿಸವಾಗಿ ರೈತರು ಸರ್ಕಾರ ಹೆಸರುಗಳು ಏರ್ಕೊಂಡು ನಮ್ಮ ರೈತರನ್ನ ನಾಶ ಮಾಡಿ ಆತ್ಮಹತ್ಯೆ ಕಾರಣ ಮಾಡ್ತಾ ಇರುವಂತ ಅಧಿಕಾರಿಗಳನ್ನ ಇವ್ರನ್ನ ತಕ್ಷಣ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇದನ್ನ ತಕ್ಷಣ ಆಗಿ ನಮ್ಮ ರೈತರಿಗೆ ಏನು ಬರಬೇಕು ಆ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ನೀವೇ ಈ ತರ ಜಿಲ್ಲಾ ವ್ಯವಸ್ಥಾಪಕರು ನಿರ್ಲಕ್ಷ್ಯ ಮಾಡಿದ್ರೆ ನಿರಂತರ ಧನ್ಯ ಮಾಡ್ತೀವಿ. ನಮ್ಮ ಪ್ರಾಣಿಗಳಿಗೆ ಏನೇ ಹೆಚ್ಚು ಕಮ್ಮಿ ಆಗಿದ್ರೆ ಇವರೇನು ಅಂತ ಕಾರಣ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತಕ್ಕೆ ಸಾಲವನ್ನು ನೀವು ಸಾಲ ಕೊಟ್ಟಬೇಕಾಗಿದ್ರೆ ಬ್ಯಾಂಕ್ನಲ್ಲಿರುವಂತ ಕ್ಯಾಶಿಯರ್ ಯಾವುದೇ ಕಾರಣಕ್ಕೂ ರೈತ ಬಂದ್ರೆ ಮಾತ್ರ ಡ್ರಾ ಮಾಡಬೇಕು. CC ಕ್ಯಾಮ್ರಾ ಇರ್ತವೆ. ಯಾವುದೇ ಸೊಸೈಟಿ ಸೆಕ್ರೆಟರಿ ಬಂದ್ರು ಅವ್ರ ಅಕೌಂಟ್ ಹಾಕೋದಾಗ್ಲಿ ಅವ್ರ ಕಡೆ ಶಾಮೀಲಾಗಿ ಕೊಡೋದಾಗ್ಲಿ ಮಾಡಬೇಡ. ಯಾಕಂದ್ರೆ ನಾವು ಕಷ್ಟಪಟ್ಟಿರ್ತೀವಿ, ನಾವು ಬದುಕಬೇಕು ಅಂತಿದ್ದೀವಿ. ಇಲ್ಲೇ ಇದ್ಕೊಂಡು ನೀವೇ ಬದುಕಿದ್ರೆ ಸಾಕಾಗಲ್ಲ ಸ್ವಾಮಿ. ಕೈ ಜೋಡಿಸಿ ನೀವು ಮುಗಿತೀನಿ. ಯಾಕಂದ್ರೆ ತಾವು ಹೊಸದಾಗಿ ಬಂದಿದ್ದೀರಾ, ಇನ್ನ ದೇವರು ರೈತರಾಗಿದ್ದೀರಾ. ಯಾಕಂದ್ರೆ ಅವನನ್ನ ನಮ್ಮ ರೈತರನ್ನ ಯಾವುದೇ ಕಾರಣಕ್ಕೂ ಬದುಕಕ್ಕೆ ಒಂದು ದಾರಿ ತೋರ್ಸಕ್ಕೆ ಒಂದು ಹೊಸ ಮಾರ್ಗದರ್ಶನ ಕೊಟ್ಟು ನಮ್ಮ ರೈತರನ್ನ ಬದುಕಬೇಕು ಅಂತ. ಯಾಕಂದ್ರೆ ಈ ಡ್ರಾ ಎಲ್ಲ ಇಲ್ಲಿ ಮಾಡೋದು ಎಲ್ಲ ಮಾಡ್ಕೊಂಡು ಅಲ್ಲ ತಗೊಂಡು ಯಾರೇ ಬರ್ಲಿ, ಯಾರು ಚಿಕ್ಕಿರ್ತದ ಮನುಷ್ಯ ಇಲ್ಲಿದ್ದರೆ ಮಾತ್ರ ಚಿಕ್ಕಕ್ಕನ್ನು ಅವಕಾಶ ಕೊಡಬೇಡ್ರಿ. ಯಾಕಂದ್ರೆ ರೈತರು ಬಂದ್ರೆ ರೈತ ಡ್ರಾ ಮಾಡ್ಕೊಂತಾನೆ ರೈತರಿಗೆ ಕನ ಸಿಕ್ಕುತ್ತೆ. ಅವ್ರಿಗೆ ಕೊಟ್ಬಿಟ್ರೆ ಅವರು ಸೈನಿಕರು ಇಲ್ಲಿರುವಂತ ಕೋಟ್ಯಾಂತರ ರೂಪಾಯಿ ಸುಮಾರು 15-20 ಕೋಟಿ ಇದೆ. ಅವ್ರ ಆಡಿಟ್ ರಿಪೋರ್ಟ್ ಇದೆ. ಆಡಿಟ್ ಡಾಕ್ಯುಮೆಂಟ್ ಬೇಕಾದ್ರೆ ಸಬ್ಮಿಟ್ ಮಾಡ್ತೀನಿ. ಅವ್ರು ಕೊಟ್ಟಿದ್ದೇವಂತ ಆಡಿಟ್ ರಿಪೋರ್ಟ್ ನಾವು ಕೊಟ್ಟಿದ್ದಂತಲ್ಲ, ಅವರೇ ಕೊಟ್ಟಿದ್ದಾರೆ ಆಡಿಟ್ ರಿಪೋರ್ಟ್. ನಾವು ಕೊಟ್ಟಿದ್ದ ಅವ್ರು ಕೊಟ್ಟಿದ್ದಂತ ಆಡಿಟ್ ರಿಪೋರ್ಟ್ಲೆ ಸುಮಾರು 15 ಕೋಟಿಯಿಂದ 20 ಕೋಟಿ ಸಿಕ್ಕುತ್ತೆ. ಬಿಲ್ಡಿಂಗೇ ಇಲ್ಲ, ಬಿಲ್ಡಿಂಗ್ ಕೊಡ್ತಾರೆ. ಸಾರಿಗೆ ಕುರುಬರಲ್ಲಿ ಅಂತ ಬಸ್ಗೂ ತಕೊಂಬಂದು ಸಾರಿಗೆ 20 ಲಕ್ಷ ಖರ್ಚು ಮಾಡ್ತಾರೆ. ಬೇಕಾದ್ರೆ ನಿಮ್ಗೆ ಸೊಟ್ಟು ತಂದು ಕೊಡ್ತೀನಿ ಸ್ವಾಮಿ. ಇದೆಲ್ಲ ನೋಡ್ಕೊಂಡು ಇದನ್ನ ಖಂಡಿಸಿ ಇದು ರೈತರು ಸಹಾಯ ಮಾಡ್ತೀರ ಅಂತ ಹೇಳಿ ಈ ಮುಖಾಂತರ ಡಿಸ್ಟ್ರಿಕ್ಟ್ ಎಲ್ಲ ವ್ಯವಸ್ಥಾಪಕರಿಗೆ ಮನವಿಯನ್ನು ಪಡ್ಕೊಂಡು ಅದೇ ಟೈಮ್ ಅದರ ರೀತಿ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ರೈತರ ದುಡ್ಡು ರೈತರಿಗೆ ಸೇರಲಿ ಸ್ವಾಮಿ. ಅಲ್ಲ ಈಗ ಯಾವ್ದು ಆ ರೀತಿ ಆಗ್ತಾ ಇಲ್ಲ. ಒಂದು ನಿಮ್ ಮನವಿ ನಾವು ಸ್ವೀಕರಿಸಿದ್ವಿ, ಅದ್ರ ಪ್ರಕಾರ 2017ರಿಂದ 1 ರೂಪಾಯಿ ನಮ್ಮ ರೈತರು ತಕೊಂಡು ಹೋಗಿದ್ರೆ ನಾವು ಶಾಲೆ ಹಾಕೋದೆಲ್ಲ ಬರುವುದಿಲ್ಲ. ಎಲ್ಲ ಚೇಲ್ಗಳು ಮಾಡ್ಕೊಂಡು ಡ್ರೈ ಮಾಡ್ಕೊಂಡಿರೋದೆ. ಬೇಕಾದ್ರೆ ನಾ ಆಡಿಟ್ ರಿಪೋರ್ಟ್ ನೀವು CC ಕ್ಯಾಮ್ರಾ ಓಪನ್ ಮಾಡಿ. ಆಗಿಲ್ಲ ಅಂತ ನೀವು ತಾವು ಬಂದಾಗಿಂದ ಆಗಿಲ್ಲನೋ ಗೊತ್ತಿಲ್ಲ. ಆದ್ರೂ ಅವರಿದ್ದಾಗ ಎಲ್ಲ ಕ್ಯಾಶಿಯರ್ಗಳು ಇದನ್ನು ಇನ್ವಾಲ್ವ್ ಆಗಿ ತಾವು ಇನ್ವಾಲ್ವ್ ಆಗಿದ್ರು ಗೊತ್ತಿಲ್ಲ. ಅವರಂತೂ ಇನ್ವಾಲ್ವ್ ಆಗಿ ಡ್ರಾ ಮಾಡ್ತಾರೆ. ರೈತರ ಸೈನಿಕರೆಲ್ಲ ಅವ್ರದ್ದೇ ಫುಲ್ ನಂಬರ್ ನಾವು ಇಲ್ಲಿ ತರೋದು. ನಮ್ದು ಅಕೌಂಟ್ ಇಲ್ಲ ಅಂದ್ಮೇಲೆ ನಾವು ಫುಲ್ ನಂಬರ್ ಇಲ್ಲಿ ತಗೊಂಡ್ಬೋದು. ಹಂಗೆ ಅಕೌಂಟ್ ಮೆಸೇಜ್ ಬರ್ತಾ ಇದೆ, ನೋಡ್ತೀವಿ. ಫುಲ್ ನಂಬರ್ ಕೊಡಿ ಅಂತಾರೆ. ಫುಲ್ ನಂಬರ್ ನಾವು ಅಕೌಂಟ್ ಇಲ್ಲ ಅಂದ್ರೆ ನಾವು ಫುಲ್ ನಂಬರ್ ಇಲ್ಲಿ ತರಬೇಕು. ಅಲ್ಲಿ ಕೂತ್ಕೊಳ್ಳಿ. ಓಕೆ ಸರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.